ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಸೂಪರ್ ಫಾಸ್ಟ್ನಲ್ಲಿ. ಇದೀಗ ಬೆಳಗಾವಿಯಲ್ಲಿ ನಡೀತಾ ಇರುವಂತಹ ಆರ್ಎಸ್ಎಸ್ ಬೈಠಕ್ ವಿಚಾರವಾಗಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿಯಲ್ಲಿಯೇ ಯಾಕೆ ಆರ್ಎಸ್ಎಸ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಎಂಬುದು ಗೊತ್ತಿಲ್ಲ. ಆರ್ಎಸ್ಎಸ್ ಸಭೆ ಮಾಡಿದ ಬಳಿಕ ಏನಾದರೂ ಅನಾಹುತಗಳು ನಡೆಯುತ್ತಲೇ ಇರ್ತಾವೆ. ಕಲಬುರಗಿ ಹಾಗೆ ಗೌರಿ ಲಂಕೇಶ್ ಅವರಂತಹ ಹತ್ಯೆಗಳು ಕೂಡ ನಡೆದಿದ್ವು. ಅದರಿಂದಾಗಿ ಈ ಸಭೆಯ ಬಳಿಕ ಏನಾಗುತ್ತೆ ಎಂಬುದನ್ನ ಕಾದು ನೋಡಬೇಕು ಅಂತ ಹೇಳಿದ್ದಾರೆ. ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ನನಗೇನು ಗೊತ್ತಾಗ್ತಾ ಇಲ್ಲ. ಅದು ಅವ್ರ ಸಭೆ ಆದ ನಂತರ ಏನಾದರೂ ವಿಚಾರ ಬಂದರೆ ಅದಕ್ಕೆ ಉತ್ತರ ಕೊಡೋಣ. ಯಾಕಂದರೆ ಅವ್ರು ಯಾವಾಗಲೂ ಮೀಟಿಂಗ್ ಆದಾಗ ಕೆಲವೆಲ್ಲ ಆಗುತ್ತೆ. ದಬೋಲ್ಕರು, ಪನ್ಸಾರೆ, ಕಲಬುರ್ಗಿ ಅವರು, ಗೌರಿ ಲಂಕೇಶ್ನ ಹತ್ಯೆ ಆಗೋಕ್ಕಿಂತ ಮೊದಲು ಸಹ ಈ ಥರ ಮೀಟಿಂಗ್ಗಳು ನಡೆದಿತ್ತು. ಈಗಲೂ ಸಹ ಮೀಟಿಂಗ್ ನಡೆಯುತ್ತೆ. ಮುಂದೆ ಭವಿಷ್ಯದಲ್ಲಿ ಏನೇನು ಅನಾಹುತಗಳು ತೊಂದರೆಗಳಾಗುತ್ತೆ ಅನ್ನೋದನ್ನು ನೋಡಿ ಆಮೇಲೆ ಟಿಪ್ಪಣಿ ಕೊಡೋಣ. ಅವರು ಬೆಳಗಾಮಲ್ಲಿ ಯಾಕೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ನನಗೇನು ಗೊತ್ತಾಗ್ತಾ ಇಲ್ಲ. ಅದು ಅವ್ರ ಸಭೆ ಆದ ನಂತರ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆ ಕಗ್ಗಂಟಾಗಿಯೇ ಉಳಿದಿದೆ. ಈ ಮಧ್ಯೆ ಕ್ಯಾಬಿನೆಟ್ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು ಸಚಿವ ರಾಮಲಿಂಗಾರೆಡ್ಡಿ ಮಾತನಾಡಿರುವಂಥದ್ದು. ಜೊತೆಗೆ ಆಷಾಢ ಮಾಸದಲ್ಲಿಯೂ ಕೂಡ ಸಂಪುಟ ವಿಸ್ತರಣೆ ಮಾಡಬಹುದು. ಆಷಾಢದಲ್ಲಿಯೂ ಕೆಲವರು ಶುಭ ಕಾರ್ಯಗಳನ್ನು ನಡೆಸ್ತಾರೆ. ತಮಿಳರು ಮತ್ತು ಹಾಗೆ ಬ್ರಾಹ್ಮಣರು ಸಮುದಾಯದವರು ಆಷಾಢದಲ್ಲಿಯೂ ಮದುವೆಗಳನ್ನು ನಡೆಸ್ತಾರೆ. ಹೀಗಾಗಿ ಆಷಾಢದಲ್ಲಿಯೇ ಸಂಪುಟ ವಿಸ್ತರಣೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಎಷ್ಟು ಜನ ಮದುವೆ ಮಾಡ್ಕೊಳ್ಳಲ್ಲ. ತಮಿಳಿಯನ್ಸ್ ಭಾಳಷ್ಟು ಜನ ಮಾಡ್ತಾರೆ. ಇವನ್ ಬ್ರಾಹ್ಮಿನ್ಸು ಅಷ್ಟು ಆಷಾಢದಲ್ಲೆಲ್ಲ ಮಾಡ್ತಾರೆ. ಒಳ್ಳೆ ದಿನ ಇದ್ರೆ ತಾನೇ ಅವರು ಮಾಡೋಕ್ಕಾಗೋದು. ಇವನ್ ತಮಿಳಿಯನ್ಸ್ ಇದ್ದಾರಲ್ಲ ಅವರು ಕೂಡ ಆಷಾಢದಲ್ಲಿ ಮಾಡ್ತಾರೆ. ಒಳ್ಳೆ ದಿನ ಇಲ್ಲಾಂದ್ರೆ ಅವ್ರು ಮಾಡ್ತಾರ? ಅಲ್ಲೂ ಇದೆ, ಏನು ತೊಂದರೆ ಇಲ್ಲ. ಕೆಲವರು ಆ ಥರ ನಂಬಿಕೆ ಅಷ್ಟೇ, ಏನಾಗಲ್ಲ. ಈಗ ಆಷಾಢದಲ್ಲಿ ಎಷ್ಟು ಜನ ಮದುವೆ. ಹಿರಿಯೂರು ಉಪಕದನ ಟಿಕೆಟ್ ವಿಚಾರವಾಗಿ ಬಿಜೆಪಿ ಜೆಡಿಎಸ್ ಮಧ್ಯೆಯೇ ಪೈಪೋಟಿ ಜೋರಾಗಿರುವಂಥದ್ದು. ಹಿರಿಯೂರು ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟು ಕೊಡುವ ವಿಚಾರವಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಕಳೆದ ಬಾರಿ ತಾವು ಆ ಕ್ಷೇತ್ರದಲ್ಲಿ ಗೆದ್ದಿದ್ದೇವೆ ಎಂಬುದನ್ನ ಕುಮಾರಸ್ವಾಮಿ ಅವರಿಗೂ ಕೂಡ ತಿಳಿಸಿದ್ದೇನೆ. ಅವರ ವೈಯಕ್ತಿಕ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಇಲ್ಲಿ ಯಾರು ನಿಲ್ಲಲಿ, ಒಟ್ಟಾರೆಯಾಗಿ ಮೈತ್ರಿ ಅಭ್ಯರ್ಥಿ ಗೆಲ್ಲೋದು ಮುಖ್ಯ ಎಂಬುದೇ ಪ್ರಮುಖ ನಿರ್ಣಯ ಅಂತ ಕೂಡ ಹೇಳಿರುವಂಥದ್ದು. ಜೊತೆಗೆ ಅದರಂತೆಯೇ ಧಾರವಾಡ ಗ್ರಾಮೀಣ ಕ್ಷೇತ್ರದ ವಿಚಾರದಲ್ಲೂ ಇದೇ ನಿಲುವು ಮತ್ತು ನಿರ್ಧಾರ ಅಂತ ಹೇಳಿದ್ದಾರೆ. ಸಮನ್ವಯತೆಯಿಂದ ಕೆಲಸ ಮಾಡಬೇಕು. ಉಪಚುನಾವಣೆ ಇರ್ಬೋದು, ಹಿರಿಯೂರು ಮತ್ತು ಧಾರವಾಡ ಕ್ಷೇತ್ರದ ಉಪಚುನಾವಣೆ ಮತ್ತು 4 ಟೀಚರ್ಸ್ ಮತ್ತು ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆಗಳು ಏನು ಬರ್ತಾ ಇದೆ, ವಿಧಾನ ಪರಿಷತ್ ಚುನಾವಣೆಗಳು, ಅದ್ರ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದೇನೆ. ಈಗಾಗಲೇ ಭಾರತೀಯ ಜನತಾ ಪಾರ್ಟಿ 3 ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿನೂ ಕೂಡ ಘೋಷಣೆ ಮಾಡಿದ್ದೇವೆ. ಅದಕ್ಕೆ JDS ಪಕ್ಷದ ಸಹಕಾರವನ್ನು ಕೂಡ ನಾನು ಕೇಳಿದ್ದೇನೆ. ಮತ್ತು ಇಂಥ ಭ್ರಷ್ಟ ಜನವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಮುಂದಿನ ದಿನಗಳಲ್ಲಿ ಕಿತ್ತು ಒಗಿಬೇಕು ಅಂತ ಹೇಳಿದ್ರೆ BJP ಮತ್ತು JDS ಮಧ್ಯೆ ಇನ್ನೂ ಹೆಚ್ಚು ಸಮನ್ವಯತೆಯಿಂದ ಕೆಲಸ ಮಾಡಬೇಕು ಅನ್ನೋ ವಿಚಾರವನ್ನು ಕೂಡ ನಾನು ಚರ್ಚೆ ಮಾಡಿದ್ದೇನೆ. ಉಪಚುನಾವಣೆ ಇರ್ಬೋದು, ಹಿರಿಯೂರು ಮತ್ತು ಸಿಎಂ ಡಿಕೆಶಿ ಬೆಂಗಳೂರು ಸಿಟಿ ರೌಂಡ್ಸ್ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಚಲವದಿ ನಾರಾಯಣಸ್ವಾಮಿ ವ್ಯಂಗ್ಯವಾಡಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಕೇವಲ ಮಾತಲ್ಲಿ ಆಗಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಕೆಲಸ ಮಾಡಿ ತೋರಿಸಬೇಕಿದೆ. ಸಿದ್ದರಾಮಯ್ಯ ಅವರಿದ್ದಾಗಲೂ ಕೂಡ ಅಭಿವೃದ್ಧಿ ಆಗಿಲ್ಲ. ಈಗ ಡಿಕೆ ಶಿವಕುಮಾರ್ ಬಂದ ಮೇಲೂ ಕೂಡ ಏನು ಅಭಿವೃದ್ಧಿ ಇಲ್ಲ. ಡಿಕೆಶಿ ಸಿಎಂ ಆದ ಮೇಲೆ ಮಳೆ ಕೂಡ ಸರಿಯಾಗಿ ಬರ್ತಿಲ್ಲ ಅಂತ. ಬೆಂಗಳೂರಿನಲ್ಲಿ ಉತ್ತಮ ರಸ್ತೆಗಳು ಸಹ ನಿರ್ಮಾಣ ಆಗ್ತಾ ಇಲ್ಲ. ಮೊದಲು ಅದನ್ನ ಸರಿ ಮಾಡಿ ಅಂತ ಕುಡುಕಿದ್ದಾರೆ. ಬಿದ್ದಿದೆ, ಆ ಗುಂಡಿ ಮುಚ್ಚೋ ಕೆಲಸ ಮಾಡಿಸಿದ್ರು. ಆ ಕಾಲದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರಿದ್ರು. ಈಗ ತಾವು ಬಂದಿದ್ದೀರಿ, ಅದನ್ನ ಎನ್ಕ್ವೈರಿ ಮಾಡಿಸಿ ಯಾಕೆ ಆಯ್ತು ಅನ್ನೋದನ್ನ ಜನರಿಗೆ ತಿಳಿಸಿ. 1 ಲಕ್ಷ ರೂಪಾಯಿ ಒಂದು ಗುಂಡಿ ಮುಚ್ಚಲಿಕ್ಕೆ. ಏನು ಹಳ್ಳಿ ಕಡೆ ಆಗಿದ್ದಿದ್ರೆ ಬಾವಿ ತೆಗೆದು ನೀರೇ ಕೊಟ್ಬಿಡೋದು ಹೊಲಕ್ಕೆ.
ಒಂದ್ ಲಕ್ಷ ರೂಪಾಯಿ ಇದ್ರೆ ಒಂದು ಬಾವಿ ತೆಗೆದು ನೀರು ಕೊಟ್ಬಿಡೋದು. ಆದ್ರೆ ಅಂತಂತ ಗುಂಡಿಗಳು ನಿಮ್ ಕಾಲದಲ್ಲಿ ಬಿದ್ದಿತ್ತು, 1 ಲಕ್ಷ ರೂಪಾಯಿದ ಗುಂಡಿ ಅಂತಂದ್ರೆ ಎಂತ ಗುಂಡಿ ಸರ್ಕಾರವೋ ನಮಗೂ ಅರ್ಥ ಆಗಲ್ಲ. ಈಗ ಮತ್ತೆ ಗುಂಡಿಗಳು ಬೇಕಾದ. ಈ ಬಾರಿ ನಾಡಹಬ್ಬ ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆ ವಿಚಾರವಾಗಿ ಪರ ವಿರೋಧದ ಚರ್ಚೆ ಕೂಡ ಜೋರಾಗಿದ್ದು, ಈ ವಿಚಾರ ರಾಜಕೀಯ ತಿರುವನ್ನ ಪಡೆದುಕೊಂಡಿದೆ. ದಸರಾಗೆ ಕಂಬಳದ ಅವಶ್ಯಕತೆ ಇಲ್ಲ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ದಸರಾಗೆ ಅದರದ್ದೇ ಆದ ಮಹತ್ವ ಇದೆ, ಜೊತೆಗೆ ಕಂಬಳಕ್ಕೂ ಕೂಡ ಅದರದ್ದೇ ಆದ ಮಹತ್ವ ಇದೆ. ಕಂಬಳಕ್ಕೆ ನಮ್ಮ ವಿರೋಧ ಇಲ್ಲ, ಆದರೆ ಮೈಸೂರು ದಸರಾಗೆ ಕಂಬಳ ಬೇಡ. ನಮ್ಮಲ್ಲಿಯೇ ಸಾಕಷ್ಟು ಆಚರಣೆಗಳಿವೆ. ನಮ್ಮ ದಸರಾದ ಪರಂಪರೆಯೇ ಬೇರೆ, ಅದರಂತೆಯೇ ದಸರಾ ನಡೆಯಲಿ. ದಸರಾಗೆ ಬೇರೆ ಬೇರೆ ಆಚರಣೆ ತರೋದು ಬೇಡ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ.